ಭಾರತದಲ್ಲಿ ಗಾಂಧೀಜಿಯವರಿಗೆ ನೋಬೆಲ್ ಕೊಡುವತ್ತೇಳಿ 3 ಸಲ ಪತ್ರ ಬರೆದಾರ ಭಾರತ ಸರ್ಕಾರದವರು. XYZ ಯಾರು ನೋಬೆಲ್ ದೇಶದ ಏನದ ನಿಮಗೂ ಒಂದ್ಸಲ ಅನ್ಸಿರ್ಬೇಕಲ್ಲ, ಎಂತಿಂತವಕ್ಕೂ ನೋಬೆಲ್ ಶಾಂತಿ ಕೊಡ್ತಾರ. ನಮ್ ಗಾಂಧೀಜಿ ಶಾಂತಿ ಎನ್ನುವ ಪದನೇ ಹುಟ್ಟಾಕ್ಯಾರ. ಯಾಕೆ ಗಾಂಧೀಜಿಗೆ ನೋಬೆಲ್ ಶಾಂತಿ ಕೊಟ್ಟಿಲ್ಲ ಅನ್ನೋದು ಪ್ರತಿಯೊಬ್ಬ ಕಾಂಪಿಟೇಟಿವ್ ವಿದ್ಯಾರ್ಥಿಗೂ ಕಲ್ಪನೆ ಬಂದೇ ಬರ್ತವ. ಹಂಗೆ ಭಾರತ ಸರ್ಕಾರನು ಪತ್ರ ಬರೀತು, ಕೊಡಲ್ಲ ಗಾಂಧೀಜಿಗೂ ಭಾರತ ರತ್ನ ಅಂತೇಳಿ. ಒಂದಿಟ್ಟು ಪೇಜ್ಗಳನ್ನು ಸಬ್ಮಿಟ್ ಮಾಡೋದು, ಅವ್ರೇನು ಆನ್ಸರೇ ಕೊಡ್ಲಿಲ್ಲ. ಯಾರು ಅಂದ್ರ ಶಾಂತಿ ಪ್ರಶಸ್ತಿ ಕೊಡುವುದು ಸ್ವೀಡನ್ ದೇಶ ಆದ್ರೂ ತೀರ್ಮಾನ ಮಾಡುವವರು ನಾರ್ವೆ ಪಾರ್ಲಿಮೆಂಟ್ ಅದವರು. ಅವ್ರ ಪಕ್ಕದ ದೇಶದ ನಾರ್ವೆ ಪಾರ್ಲಿಮೆಂಟ್ ಅದವರು ಡಿಸೈಡ್ ಮಾಡ್ತಾರ. ಅವರಿಗೆ ಅನೇಕ ಜನರ ಹೆಸರುಗಳದಿಂದ ಪಟ್ಟಿ ಬಂದಿರ್ತದ. ಅವರು ಒಂದಿಷ್ಟು ಮಂದಿ ಓದಿಕೆಸಂದ್ರೆ ಒಬ್ಬರಿಗೆ ಫೈನಲ್ ಮಾಡ್ತಾರೆ. ಯಾರಿಗೆ ಗಾಂಧೀಜಿಯವರಿಗೆ 3 ಸಲ ಕಳಿಸಿದ್ರು, 3 ಸಲನೂ ಅವ್ರು ರಿಪ್ಲೈ ಮಾಡಲಿಲ್ಲ, ತಿರಸ್ಕಾರ ಅಂತೂ ಮಾಡೇ ಇಲ್ಲ. ಆಗ ಭಾರತ ಸರ್ಕಾರ 3ನೇ ಸಲ 2 ಸಲ ಅಂತೂ ಕಳಿಸಿತ್ತು, ಏನೋ ಆನ್ಸರ್ ಮಾಡಿಲ್ಲ. 3ನೇ ಸಲನು ಕಳಿಸೋದಕ್ಕರ ಅವಾಗ ಸ್ವೀಡನ್ ದೇಶದಲ್ಲಿ ಅಲ್ಲಿಯ ನೋಬೆಲ್ ಪ್ರಶಸ್ತಿಯ ಮಂಡಳಿ ಹೇಳಿತು, ಗಾಂಧೀಜಿಯವರಿಗೆ ಗಾಂಧೀಜಿಯವರಿಗೆ ನೋಬೆಲ್ ಶಾಂತಿ ಪ್ರಶಸ್ತಿ ಕೊಡುವುದು ನಮ್ಮದು ಏನೂ ಅಡ್ಡಿ ಇಲ್ಲ. ಆ ಪ್ರಶಸ್ತಿ ಕೊಟ್ಟು ಬಿಟ್ಟೇವಂದ್ರ ಇಲ್ಲಿ ತನ ನೋಬೆಲ್ ಶಾಂತಿ ಪಡೆದವರ ಸಾಲಿನಲ್ಲಿ ತಂದು ಗಾಂಧಿಗೆ ಕುಂಡ್ರಿಸದಂಗ ಆಗ್ತದ. ಅವರಲ್ಲಿರುವ ಮೌಲ್ಯಗಳಿಗೆ ಈ ಪ್ರಶಸ್ತಿ ಸಾಕಾಗಲ್ಲ, ಇದಕ್ಕಿಂತ ಹೆಚ್ಚಿನ ವ್ಯಾಲ್ಯೂ ಅವ್ರದದ. ಅವರಿಗೆ ಪ್ರಶಸ್ತಿ ಕೊಟ್ಟು ಈ ಪ್ರಶಸ್ತಿ ಪಡೆದವರ ಸಾಲನ್ನ ತಂದು ಕುಂಡ್ರಿಸಂದ್ರೆ ಕುಂಡ್ರಿಸರಿ. ಇಟ್ಟನು ತಿಳಿವಲ್ತಾರ ನಿಮ್ಮ ಭಾರತೀಯರಿಗೆ ತಿಳಿ ಬೈದು ಬಿಟ್ರು ಬೂದಿಗೇಡಿಗಳಂತೇಳಿ. ಆವತ್ತಿನ ಹಿಡಿದು ಒಟ್ಟ ಪತ್ರ ಬರ್ತಿಲ್ಲ ನಮ್ಮ ಮನೆ. ಅವ್ರಿಗೆ ನೋಡ್ರಿ ಇವ್ರ ಬಗ್ಗೆ ಎಷ್ಟು ವ್ಯಾಲ್ಯೂ ಅದ. ಪ್ರಶಸ್ತಿ ಕೊಟ್ಟೇವಂದ್ರ ಈ ಪ್ರಶಸ್ತಿ ಪಡೆದವ್ರ ಸಾಲನ ಬಂದು ಕೂತ್ ಬಿಡ್ತಾರ ಗಾಂಧೀಜಿ. ಅವ್ರ ವ್ಯಾಲ್ಯೂ ಇವ್ರಕ್ಕಿಂತನೂ ಮ್ಯಾಗಿಂದದ ಅಂತೇಳಿ ಹೇಳ್ತಾರ ಅವ್ರು. ಯಾರು? ಸ್ವೀಡನ್ ದೇಶದವ್ರು.